ತುಲಾ ರಾಶಿಯವರೇ, ಈ ಒಂದು ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಈ ಮಾತು ಕೇಳಿದ ಕೂಡಲೇ ನಿಮ್ಮ ಹೃದಯದಲ್ಲಿ ಏನೋ ಒಂದು ಕಂಪನ ಅನಿಸುತ್ತಿದೆಯಲ್ಲವೇ? ಅದು ಸುಮ್ಮನೆ ಅಲ್ಲ. ಅದು ನಿಮ್ಮ ಆತ್ಮದ ಧ್ವನಿ. ನಿಮ್ಮ ಭವಿಷ್ಯವು ನಿಮ್ಮನ್ನು ಕರೆಯುತ್ತಿದೆ. ಅದು ಹೇಳುತ್ತಿದೆ, ಈಗ ಸಮಯ ಬಂದಿದೆ ಎಂದು. ಈ ಕ್ಷಣದಿಂದ ಮುಂದಿನ 15 ದಿನಗಳು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ನೀವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ನಿಮ್ಮ ಇಡೀ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇದು ಕೇವಲ ಮಾತುಗಳಲ್ಲ, ಇದು ಗ್ರಹಗಳ ಭಾಷೆ, ಇದು ಬ್ರಹ್ಮಾಂಡದ ಸಂಕೇತ, ಇದು ನಿಮ್ಮ ವಿಧಿಯ ಮಾತು. ನೀವು ಇಂದು ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕವಲ್ಲ, ಇದು ನಿಮ್ಮ ಕರ್ಮದ ಕರೆ. ಗ್ರಹಗಳು ನಿಮ್ಮನ್ನು ಇಲ್ಲಿಗೆ ಕರೆತಂದಿವೆ, ಏಕೆಂದರೆ ಅವು ನಿಮಗೆ ಏನೋ ಒಂದು ಮಹತ್ವದ ಸಂದೇಶ ಹೇಳಬೇಕಿದೆ. ಈ ಸಂದೇಶವನ್ನು ಕೇಳದೆ ಹೋದರೆ ನಿಮ್ಮ ಜೀವನದಲ್ಲಿ ಬರಬೇಕಾದ ದೊಡ್ಡ ಅವಕಾಶ ಕೈಮೀರಿ ಹೋಗಬಹುದು. ಆದ್ದರಿಂದ ಈಗ ನೀವು ಎಲ್ಲಿದ್ದರೂ, ಏನು ಮಾಡುತ್ತಿದ್ದರೂ, ಎಲ್ಲವನ್ನೂ ಒಂದು ಕ್ಷಣ ನಿಲ್ಲಿಸಿ ನಿಮ್ಮ ಸಂಪೂರ್ಣ ಗಮನವನ್ನು ಈ ಮಾತುಗಳತ್ತ ಕೊಡಿ. ಏಕೆಂದರೆ ನಾನು ನಿಮಗೆ ಹೇಳಲಿರುವ ಪ್ರತಿಯೊಂದು ಮಾತು ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ವಿಧಿಯ ಬಗ್ಗೆ. ತುಲಾ ರಾಶಿಯವರೇ, ಈ ಕಾಲಘಟ್ಟದಲ್ಲಿ ಬ್ರಹ್ಮಾಂಡದಲ್ಲಿ ಏನೋ ಒಂದು ಅಪರೂಪದ ಘಟನೆ ನಡೆಯುತ್ತಿದೆ. ಗ್ರಹಗಳು ಒಂದು ವಿಶೇಷ ರೀತಿಯಲ್ಲಿ ಚಲಿಸುತ್ತಿವೆ. ಅವುಗಳ ಶಕ್ತಿ ನಿಮ್ಮ ರಾಶಿಯತ್ತ ಪ್ರವಹಿಸುತ್ತಿದೆ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಬರುವ ಒಂದು ಪರಿಸ್ಥಿತಿ. ಗುರುಗ್ರಹವು ತನ್ನ ಸ್ಥಾನದಿಂದ ಚಲಿಸಿ ನಿಮಗೆ ಅನುಕೂಲವಾಗಿ ನಿಂತಿದೆ. ಶನಿದೇವರು ತಮ್ಮ ಕಠಿಣ ದೃಷ್ಟಿಯನ್ನು ಸ್ವಲ್ಪ ಮೃದುವಾಗಿಸಿದ್ದಾರೆ. ರಾಹು ಮತ್ತು ಕೇತು ತಮ್ಮ ನಿಗೂಢ ಶಕ್ತಿಯನ್ನು ನಿಮ್ಮ ಪರವಾಗಿ ಬಳಸಲು ಸಿದ್ಧವಾಗಿವೆ. ಈ ಗ್ರಹ ಸಂಚಾರ ಸಾಧಾರಣವಲ್ಲ. ಇದು ಒಂದು ದಿವ್ಯ ಯೋಗ, ಒಂದು ಅದ್ಭುತ ಸಂಯೋಗ, ಒಂದು ಅಪರೂಪದ ಅವಕಾಶ. ಆದರೆ ಈ ಅವಕಾಶವನ್ನು ಪಡೆಯಲು ನೀವು ಸಿದ್ಧರಾಗಿರಬೇಕು. ನಿಮ್ಮ ಮನಸ್ಸು ತೆರೆದಿರಬೇಕು, ನಿಮ್ಮ ಹೃದಯ ಧೈರ್ಯವುಳ್ಳದ್ದಾಗಿರಬೇಕು, ಮತ್ತು ಅತ್ಯಂತ ಮುಖ್ಯವಾಗಿ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ತಯಾರಿರಬೇಕು. ಈ ನಿರ್ಧಾರ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಇರಬಹುದು, ನಿಮ್ಮ ವ್ಯಾಪಾರದ ಬಗ್ಗೆ ಇರಬಹುದು, ನಿಮ್ಮ ಪ್ರೇಮದ ಬಗ್ಗೆ ಇರಬಹುದು, ನಿಮ್ಮ ಕುಟುಂಬದ ಬಗ್ಗೆ ಇರಬಹುದು, ಅಥವಾ ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ ಇರಬಹುದು. ಯಾವುದೇ ಆಗಲಿ, ಈ ನಿರ್ಧಾರವನ್ನು ನೀವು ಈಗ ತೆಗೆದುಕೊಳ್ಳಬೇಕು. ಏಕೆಂದರೆ ಈ ಸಮಯದ ಶಕ್ತಿ ಅಪರಿಮಿತ, ಈ ಕ್ಷಣದ ಸಾಮರ್ಥ್ಯ ಅಸಾಧಾರಣ, ಮತ್ತು ಈ ಅವಕಾಶವನ್ನು ಕಳೆದುಕೊಳ್ಳುವುದು ಎಂದರೆ ನಿಮ್ಮ ವಿಧಿಯನ್ನೇ ಕಳೆದುಕೊಳ್ಳುವಂತೆ. ಗ್ರಹದಿಶೆಯ ಪ್ರಕಾರ ಈಗ ನಿಮಗೆ ಚಾಲ್ತಿಯಲ್ಲಿರುವ ದಶೆ ಅತ್ಯಂತ ಶಕ್ತಿಶಾಲಿ. ಈ ದಶೆಯಲ್ಲಿ ನೀವು ಏನು ಬಯಸಿದರೂ ಅದು ಸಾಧ್ಯ. ನಿಮ್ಮ ಆಲೋಚನೆಗಳಿಗೆ ರೂಪ ದೊರಕುವ ಸಮಯ ಇದು. ನಿಮ್ಮ ಕನಸುಗಳಿಗೆ ರೆಕ್ಕೆ ಸಿಗುವ ಕಾಲ ಇದು. ನಿಮ್ಮ ಪ್ರಯತ್ನಗಳಿಗೆ ಫಲ ಬರುವ ಘಟ್ಟ ಇದು. ಆದರೆ ಈ ಎಲ್ಲವೂ ಒಂದು ಷರತ್ತಿನ ಮೇಲೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ಸರಿಯಾದ ದಾರಿಯನ್ನು ಆರಿಸಬೇಕು. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಆಗ ಮಾತ್ರ ಈ ಗ್ರಹಗಳ ಶಕ್ತಿ ನಿಮ್ಮದಾಗುತ್ತದೆ. ಆಗ ಮಾತ್ರ ಈ ಬ್ರಹ್ಮಾಂಡದ ಆಶೀರ್ವಾದ ನಿಮ್ಮದಾಗುತ್ತದೆ. ಅದಕ್ಕಾಗಿಯೇ ನಾನು ಈಗ ನಿಮಗೆ ಹೇಳುತ್ತಿದ್ದೇನೆ, ನಿಮ್ಮ ಹೃದಯದಲ್ಲಿ ಯಾವ ಪ್ರಶ್ನೆ ಇದೆಯೋ, ಯಾವ ಗೊಂದಲ ಇದೆಯೋ, ಯಾವ ಸಂದೇಹ ಇದೆಯೋ, ಅದರ ಉತ್ತರ ಈ ಕ್ಷಣದಲ್ಲಿ ನಿಮಗೆ ಸಿಗುತ್ತದೆ. ನಿಮ್ಮ ಆತ್ಮಕ್ಕೆ ದಾರಿ ತೋರಿಸುವ ಬೆಳಕು ಈ ಮಾತುಗಳಲ್ಲಿ ಅಡಗಿದೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಈ ಕ್ಷಣದಲ್ಲಿ ಅಡಗಿದೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ, ಪ್ರತಿಯೊಂದು ಸಂಕೇತವನ್ನು ಅರ್ಥ ಮಾಡಿಕೊಳ್ಳಿ, ಮತ್ತು ಪ್ರತಿಯೊಂದು ಸೂಚನೆಯನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಅದೇ ಮೊದಲು ನಾನು ನಿಮಗೆ ಹೇಳುತ್ತೇನೆ, அடுத்த 15 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಬರಲಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಒಂದು ಹೊಸ ಅವಕಾಶ ಬರಬಹುದು. ಅದು ಪ್ರಮೋಷನ್ ಆಗಬಹುದು, ಹೊಸ ಹುದ್ದೆ ಆಗಬಹುದು, ಅಥವಾ ಹೊಸ ಕಂಪನಿಯಿಂದ ಕರೆ ಬರಬಹುದು. ಯಾವುದೇ ಆಗಲಿ, ಇದು ನಿಮ್ಮ ಕೆಲಸದ ರಂಗದಲ್ಲಿ ಒಂದು ದೊಡ್ಡ ಮೈಲುಗಲ್ಲು. ಆದರೆ ಈ ಅವಕಾಶ ಸುಮ್ಮನೆ ಬರುವುದಿಲ್ಲ. ನೀವು ಅದಕ್ಕಾಗಿ ತಯಾರಾಗಿರಬೇಕು. ನಿಮ್ಮ ಕೌಶಲ್ಯವನ್ನು ಮೆರೆಯಬೇಕು, ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು, ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮಲ್ಲಿರುವ ಭಯವನ್ನು ಬಿಟ್ಟು ಬಿಡಬೇಕು. ಏಕೆಂದರೆ ಗ್ರಹಗಳು ನಿಮಗೆ ಅವಕಾಶ ಕೊಡುತ್ತಿವೆ, ಆದರೆ ಅದನ್ನು ಪಡೆಯುವುದು ನಿಮ್ಮ ಕೈಯಲ್ಲಿ. ನಿಮ್ಮಲ್ಲಿ ಕೆಲವರು ಬಹಳ ದಿನಗಳಿಂದ ಒಂದೇ ಕೆಲಸದಲ್ಲಿದ್ದೀರಿ. ನಿಮಗೆ ಬೇಸರವಾಗಿದೆ. ನೀವು ಏನೋ ಹೊಸದನ್ನು ಮಾಡಬೇಕೆನಿಸುತ್ತಿದೆ, ಆದರೆ ಧೈರ್ಯ ಮಾಡುತ್ತಿಲ್ಲ. ನಾನು ನಿಮಗೆ ಹೇಳುತ್ತೇನೆ, ಈಗಲೇ ಸಮಯ.
ಈ 15 ದಿನಗಳಲ್ಲಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಮಾಡಿ. ನೀವು ಹೊಸ ಕ್ಷೇತ್ರಕ್ಕೆ ಹೋಗಬೇಕೆಂದು ಯೋಚಿಸುತ್ತಿದ್ದರೆ ಹೋಗಿ. ನೀವು ನಿಮ್ಮ ಸ್ವಂತ ಕೆಲಸ ಆರಂಭಿಸಬೇಕೆಂದು ಯೋಚಿಸುತ್ತಿದ್ದರೆ ಆರಂಭಿಸಿ. ಏಕೆಂದರೆ ಗ್ರಹಗಳು ನಿಮ್ಮ ಪರವಾಗಿ ಇವೆ. ಸಮಯ ನಿಮ್ಮ ಕೈಯಲ್ಲಿ ಇದೆ ಮತ್ತು ವಿಧಿ ನಿಮಗಾಗಿ ಕಾಯುತ್ತಿದೆ. ಆದರೆ ಒಂದು ಮಾತು ನೆನಪಿಡಿ, ಈ ಬದಲಾವಣೆಯನ್ನು ನೀವು ಆಲೋಚಿಸಿ ಮಾಡಬೇಕು. ಆತುರದಿಂದ ಮಾಡಬಾರದು, ಭಾವನೆಯಿಂದ ಮಾಡಬಾರದು. ನಿಮ್ಮ ಬುದ್ಧಿಯನ್ನು ಬಳಸಿ, ನಿಮ್ಮ ಅನುಭವವನ್ನು ಬಳಸಿ ಮತ್ತು ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ. ಆಗ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯುವುದಿಲ್ಲ. ಅದು ನಿಮ್ಮನ್ನು ಯಶಸ್ಸಿನ ಶಿಖರದತ್ತ ಕರೆದೊಯ್ಯುತ್ತದೆ. ತುಲಾ ರಾಶಿಯವರೇ, ವೃತ್ತಿ ಜೀವನದ ಜೊತೆಗೆ ನಿಮ್ಮ ವ್ಯಾಪಾರದ ಬಗ್ಗೆಯೂ ನಾನು ಹೇಳಬೇಕಾಗಿದೆ. ಯಾಕೆಂದರೆ ಈ ಸಮಯ ವ್ಯಾಪಾರಿಗಳಿಗೆ ಬಹಳ ಅದೃಷ್ಟದ ಕಾಲ. ನೀವು ಈಗಾಗಲೇ ವ್ಯಾಪಾರ ಮಾಡುತ್ತಿದ್ದರೆ ನಿಮಗೆ ವಿಸ್ತರಣೆಯ ಅವಕಾಶ ಬರುತ್ತಿದೆ. ಹೊಸ ಗ್ರಾಹಕರು ಸಿಗುತ್ತಾರೆ, ಹೊಸ ಒಪ್ಪಂದಗಳು ಸಿಗುತ್ತವೆ, ಹೊಸ ಪಾಲುದಾರರು ಸಿಗುತ್ತಾರೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಆದರೆ ಇದಕ್ಕಾಗಿ ನೀವು ಧೈರ್ಯವಾಗಿ ಮುಂದೆ ಹೋಗಬೇಕು. ಹೊಸ ಯೋಜನೆಗಳನ್ನು ಪ್ರಾರಂಭಿಸಬೇಕು, ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸಬೇಕು ಮತ್ತು ಹೊಸ ವಿಚಾರಗಳನ್ನು ಪ್ರಯೋಗಿಸಬೇಕು. ನೀವು ವ್ಯಾಪಾರ ಆರಂಭಿಸಬೇಕೆಂದು ಯೋಚಿಸುತ್ತಿದ್ದರೆ ಈ 15 ದಿನಗಳಲ್ಲಿ ಪ್ರಾರಂಭಿಸಿ. ಏಕೆಂದರೆ ಗುರುಗ್ರಹವು ನಿಮ್ಮ ಧನದ ಮನೆಯಲ್ಲಿ ಬಲವಾಗಿ ಇದೆ. ಇದು ನಿಮಗೆ ಹಣದ ಯೋಗವನ್ನು ಕೊಡುತ್ತಿದೆ, ಲಾಭದ ಯೋಗವನ್ನು ಕೊಡುತ್ತಿದೆ, ಸಂಪತ್ತಿನ ಯೋಗವನ್ನು ಕೊಡುತ್ತಿದೆ. ಆದರೆ ನೀವು ಕೇವಲ ಕನಸು ಕಾಣುವುದರಿಂದ ಮಾತ್ರ ಸಾಕಾಗುವುದಿಲ್ಲ. ನೀವು ಕ್ರಮ ತೆಗೆದುಕೊಳ್ಳಬೇಕು, ನೀವು ಪ್ರಯತ್ನಿಸಬೇಕು, ನೀವು ಶ್ರಮಿಸಬೇಕು. ಆಗ ಮಾತ್ರ ಗ್ರಹಗಳ ಆಶೀರ್ವಾದ ಫಲಿಸುತ್ತದೆ. ಆಗ ಮಾತ್ರ ನಿಮ್ಮ ಕನಸುಗಳು ನಿಜವಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ನಾನು ನಿಮಗೆ ಒಂದು ಮಹತ್ವದ ಮಾತು ಹೇಳುತ್ತೇನೆ. அடுத்த 30 ದಿನಗಳಲ್ಲಿ ನಿಮಗೆ ಹಣ ಬರುವ 3 ದೊಡ್ಡ ಮಾರ್ಗಗಳು ತೆರೆಯುತ್ತವೆ. ಮೊದಲನೆಯದು, ನೀವು ಮರೆತಿದ್ದ ಅಥವಾ ನಿರೀಕ್ಷಿಸದಿದ್ದ ಕಡೆಯಿಂದ ಹಣ ಬರುತ್ತದೆ. ಅದು ಹಳೆಯ ಸಾಲ ತಿರುಗಿ ಬರಬಹುದು, ಅದು ಹಳೆಯ ಹೂಡಿಕೆಯಿಂದ ಲಾಭ ಬರಬಹುದು, ಅಥವಾ ಯಾರಾದರೂ ನಿಮಗೆ ಹಣ ಹಿಂದಿರುಗಿಸಬಹುದು. ಎರಡನೆಯದು, ನಿಮ್ಮ ಕೆಲಸ ಅಥವಾ ವ್ಯಾಪಾರದಿಂದ ಅನಿರೀಕ್ಷಿತ ಆದಾಯ ಬರುತ್ತದೆ. ಅದು ಬೋನಸ್ ಆಗಬಹುದು, ಪ್ರೋತ್ಸಾಹ ಧನ ಆಗಬಹುದು, ಅಥವಾ ದೊಡ್ಡ ಆರ್ಡರ್ ಆಗಬಹುದು. ಮೂರನೆಯದು, ನಿಮ್ಮ ಕುಟುಂಬದಿಂದ ಅಥವಾ ಸಂಬಂಧಿಕರಿಂದ ಹಣಕಾಸಿನ ಸಹಾಯ ಬರಬಹುದು. ಅದು ಉಡುಗೊರೆಯಾಗಬಹುದು, ಅದು ಸಾಲವಾಗಬಹುದು, ಅಥವಾ ಆಸ್ತಿಯಾಗಬಹುದು. ಆದರೆ ಈ ಹಣವನ್ನು ನೀವು ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು. ಅದನ್ನು ವ್ಯರ್ಥ ಮಾಡಬಾರದು, ಅನಗತ್ಯ ಖರ್ಚುಗಳಿಗೆ ಉಪಯೋಗಿಸಬಾರದು. ಬದಲಾಗಿ ಅದನ್ನು ಹೂಡಿಕೆ ಮಾಡಿ, ಉಳಿಸಿ ಅಥವಾ ನಿಮ್ಮ ಭವಿಷ್ಯಕ್ಕಾಗಿ ಬಳಸಿ. ಏಕೆಂದರೆ ಶನಿದೇವರು ನಿಮ್ಮನ್ನು ಗಮನಿಸುತ್ತಿದ್ದಾರೆ. ಅವರು ನೋಡುತ್ತಿದ್ದಾರೆ ನೀವು ನಿಮ್ಮ ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂದು. ನೀವು ಜವಾಬ್ದಾರಿಯುತವಾಗಿ ವರ್ತಿಸಿದರೆ ಅವರು ನಿಮಗೆ ಇನ್ನೂ ಹೆಚ್ಚು ಹಣವನ್ನು ಕೊಡುತ್ತಾರೆ, ಇನ್ನೂ ಹೆಚ್ಚು ಸಂಪತ್ತನ್ನು ಕೊಡುತ್ತಾರೆ, ಇನ್ನೂ ಹೆಚ್ಚು ಐಶ್ವರ್ಯವನ್ನು ಕೊಡುತ್ತಾರೆ. ಈಗ ನಾನು ನಿಮಗೆ ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ಹೇಳುತ್ತೇನೆ, ಏಕೆಂದರೆ ಇದು ತುಲಾ ರಾಶಿಗೆ ಅತ್ಯಂತ ಮುಖ್ಯವಾದ ವಿಷಯ. ನೀವು ಪ್ರೇಮವನ್ನು ಬಹಳ ಆಳವಾಗಿ ಅನುಭವಿಸುತ್ತೀರಿ, ನೀವು ಸಂಬಂಧಗಳನ್ನು ಬಹಳ ಪವಿತ್ರವಾಗಿ ನೋಡುತ್ತೀರಿ ಮತ್ತು ನೀವು ಪಾಲುದಾರನನ್ನು ಬಹಳ ಎಚ್ಚರಿಕೆಯಿಂದ ಆರಿಸುತ್ತೀರಿ. ಈ ಕಾಲಘಟ್ಟದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ನೀವು ಅವಿವಾಹಿತರಾಗಿದ್ದರೆ ನಿಮಗೆ ವಿಶೇಷ ವ್ಯಕ್ತಿಯೊಬ್ಬರು ಭೇಟಿಯಾಗಬಹುದು. ಅವರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಿ ಎಲ್ಲವನ್ನೂ ಬದಲಾಯಿಸಬಹುದು. ಇದು ಹಠಾತ್ತಾಗಿ ಆಗಬಹುದು, ಅನಿರೀಕ್ಷಿತವಾಗಿ ಆಗಬಹುದು, ಆದರೆ ಇದು ಶಕ್ತಿಶಾಲಿಯಾಗಿರುತ್ತದೆ. ಇದು ನಿಜವಾದದ್ದಾಗಿರುತ್ತದೆ, ಇದು ಆಳವಾದದ್ದಾಗಿರುತ್ತದೆ. ಆದರೆ ಒಂದು ಮಾತು ನೆನಪಿಡಿ, ರಾಹು ಕೇತುವಿನ ಪ್ರಭಾವದಿಂದಾಗಿ ಕೆಲವೊಮ್ಮೆ ನಿಮಗೆ ಭ್ರಮೆ ಆಗಬಹುದು. ನೀವು ತಪ್ಪು ವ್ಯಕ್ತಿಯನ್ನು ಸರಿ ಎಂದು ಭಾವಿಸಬಹುದು, ಅಥವಾ ಸರಿ ವ್ಯಕ್ತಿಯನ್ನು ತಪ್ಪು ಎಂದು ಭಾವಿಸಬಹುದು. ಆದ್ದರಿಂದ ಆತುರಪಡಬೇಡಿ, ಸಮಯ ತೆಗೆದುಕೊಳ್ಳಿ, ಆ ವ್ಯಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಅವರ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಿ, ಅವರ ಉದ್ದೇಶಗಳನ್ನು ತಿಳಿದುಕೊಳ್ಳಿ ಮತ್ತು ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಏಕೆಂದರೆ ಪ್ರೇಮ ಎಂಬುದು ಆಟವಲ್ಲ, ಇದು ಜೀವನದ ಅತ್ಯಂತ ಮಹತ್ವದ ನಿರ್ಧಾರ. ಮತ್ತು ಈ ನಿರ್ಧಾರವನ್ನು ತಪ್ಪಾಗಿ ತೆಗೆದುಕೊಂಡರೆ ನಿಮ್ಮ ಇಡೀ ಜೀವನವೇ ಅಸ್ತವ್ಯಸ್ತವಾಗಬಹುದು. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ
ಈ ಸಮಯದಲ್ಲಿ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತದೆ. ನೀವು ಮತ್ತು ನಿಮ್ಮ ಪಾಲುದಾರರ ನಡುವಿನ ತಿಳುವಳಿಕೆ ಆಳವಾಗುತ್ತದೆ. ನಿಮ್ಮ ಪ್ರೀತಿ ಪ್ರಬಲವಾಗುತ್ತದೆ ಮತ್ತು ನಿಮ್ಮ ಬಂಧನ ಅಟೂಟವಾಗುತ್ತದೆ. ಈ ಸಮಯದಲ್ಲಿ ನೀವು ಮದುವೆಯ ಬಗ್ಗೆ ಯೋಚಿಸಬಹುದು. ನೀವು ನಿಶ್ಚಿತಾರ್ಥವನ್ನು ಮಾಡಬಹುದು ಅಥವಾ ನೀವು ಒಟ್ಟಿಗೆ ಭವಿಷ್ಯದ ಯೋಜನೆಗಳನ್ನು ಮಾಡಬಹುದು. ಯಾವುದೇ ಆಗಲಿ, ಈ ಸಮಯ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅತ್ಯುತ್ತಮ. ಆದರೆ ಕೆಲವರಿಗೆ ಈ ಸಮಯದಲ್ಲಿ ಸಂಬಂಧದಲ್ಲಿ ಸಮಸ್ಯೆಗಳು ಬರಬಹುದು. ತಿಳುವಳಿಕೆಯ ಕೊರತೆ ಇರಬಹುದು, ವಾಗ್ವಾದಗಳು ಆಗಬಹುದು ಅಥವಾ ಭಿನ್ನಾಭಿಪ್ರಾಯಗಳು ಇರಬಹುದು. ನಾನು ನಿಮಗೆ ಹೇಳುತ್ತೇನೆ, ಈ ಸಮಸ್ಯೆಗಳು ತಾತ್ಕಾಲಿಕವಾದವು. ಇವು ನಿಮ್ಮನ್ನು ಪರೀಕ್ಷಿಸಲು ಬಂದಿವೆ. ನಿಮ್ಮ ಸಂಬಂಧದ ಬಲವನ್ನು ಪರೀಕ್ಷಿಸಲು ಬಂದಿವೆ. ನಿಮ್ಮ ಪ್ರೀತಿಯ ಆಳವನ್ನು ಪರೀಕ್ಷಿಸಲು ಬಂದಿವೆ. ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತದೆ. ನೀವು ತೋಲ್ಪಟ್ಟರೆ ನಿಮ್ಮ ಸಂಬಂಧ ದುರ್ಬಲವಾಗುತ್ತದೆ. ಆಯ್ಕೆ ನಿಮ್ಮದು. ಕುಟುಂಬದ ವಿಷಯದಲ್ಲಿ ಈ ಸಮಯ ತುಂಬಾ ಶುಭಕರ. ನಿಮ್ಮ ಮನೆಯಲ್ಲಿ ಸಂತೋಷದ ಸುದ್ದಿ ಬರಬಹುದು. ಯಾರಾದರೂ ಹೊಸದಾಗಿ ಕುಟುಂಬಕ್ಕೆ ಸೇರಬಹುದು. ಮದುವೆ ಆಗಬಹುದು. ಮಗುವಿನ ಜನನವಾಗಬಹುದು ಅಥವಾ ಯಾವುದಾದರೂ ಉತ್ಸವ ಇರಬಹುದು. ಈ ಸಂತೋಷದ ಕ್ಷಣಗಳನ್ನು ಪೂರ್ಣವಾಗಿ ಆನಂದಿಸಿ. ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ. ಅವರೊಂದಿಗೆ ನಿಮ್ಮ ಬಂಧನವನ್ನು ಬಲಪಡಿಸಿಕೊಳ್ಳಿ. ಏಕೆಂದರೆ ಕುಟುಂಬವೇ ನಿಮ್ಮ ನಿಜವಾದ ಸಂಪತ್ತು. ಕುಟುಂಬವೇ ನಿಮ್ಮ ನಿಜವಾದ ಶಕ್ತಿ. ಕುಟುಂಬವೇ ನಿಮ್ಮ ನಿಜವಾದ ಆಧಾರ. ತುಲಾ ರಾಶಿಯವರೇ, ಈಗ ನಾನು ನಿಮಗೆ ಮೊದಲ ದೊಡ್ಡ ಘಟನೆಯ ಬಗ್ಗೆ ಹೇಳುತ್ತೇನೆ. ಈ ಮಾತನ್ನು ಕೇಳಿದಾಗ ನಿಮ್ಮ ಹೃದಯ ವೇಗವಾಗಿ ಬಡಿಯಬಹುದು. ಏಕೆಂದರೆ ಇದು ಒಂದು ಅದ್ಭುತ ಸುದ್ದಿ. அடுத்த 15 ದಿನಗಳಲ್ಲಿ ನಿಮ್ಮ ಬಾಳಿಗೆ ಒಂದು ದೊಡ್ಡ ಅವಕಾಶ ಬಾಗಿಲು ತಟ್ಟುತ್ತಿದೆ. ಈ ಅವಕಾಶ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದುದು. ಈ ಅವಕಾಶ ನಿಮ್ಮ ಕನಸುಗಳನ್ನು ನಿಜ ಮಾಡುವ ಶಕ್ತಿಯುಳ್ಳದು. ಈ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವುಳ್ಳದು. ಆದರೆ ಈ ಅವಕಾಶವು ಸುಮ್ಮನೆ ಬರುವುದಿಲ್ಲ. ಅದು ಒಂದು ವೇಷದಲ್ಲಿ ಬರುತ್ತದೆ. ಒಂದು ಸಮಸ್ಯೆಯಂತೆ ಕಾಣಿಸಬಹುದು, ಒಂದು ಸವಾಲಿನಂತೆ ಕಾಣಿಸಬಹುದು ಅಥವಾ ಒಂದು ಕಷ್ಟದಂತೆ ಕಾಣಿಸಬಹುದು. ಆದರೆ ಇದು ನಿಜವಾದ ಅವಕಾಶ. ಇದು ದೇವರು ನಿಮಗೆ ಕೊಡುತ್ತಿರುವ ಉಡುಗೊರೆ. ಇದು ಗ್ರಹಗಳು ನಿಮಗೆ ಕೊಡುತ್ತಿರುವ ಆಶೀರ್ವಾದ. ಈ ಅವಕಾಶ ನಿಮ್ಮ ವೃತ್ತಿ ಜೀವನದಲ್ಲಿ ಬರಬಹುದು. ನಿಮಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗಬಹುದು, ಒಂದು ಮಹತ್ವದ ಕೆಲಸ ಸಿಗಬಹುದು ಅಥವಾ ಒಂದು ಜವಾಬ್ದಾರಿಯ ಹುದ್ದೆ ಸಿಗಬಹುದು. ಆರಂಭದಲ್ಲಿ ಇದು ನಿಮಗೆ ಕಷ್ಟವಾಗಿ ಕಾಣಿಸಬಹುದು. ನಿಮಗೆ ಸಾಧ್ಯವಿಲ್ಲ ಎಂದು ಅನಿಸಬಹುದು. ನೀವು ಹಿಂದೆ ಸರಿಯಲು ಬೇಕೆನಿಸಬಹುದು. ಆದರೆ ನಾನು ನಿಮಗೆ ಹೇಳುತ್ತೇನೆ, ಹಿಂದೆ ಸರಿಯಬೇಡಿ, ಭಯಪಡಬೇಡಿ, ಧೈರ್ಯದಿಂದ ಮುಂದೆ ಹೋಗಿ. ಈ ಅವಕಾಶವನ್ನು ಪಡೆಯಿರಿ. ಏಕೆಂದರೆ ಇದು ನಿಮ್ಮ ಭವಿಷ್ಯದ ಕೀಲಿ. ಇದು ನಿಮ್ಮ ಯಶಸ್ಸಿನ ದಾರಿ. ಇದು ನಿಮ್ಮ ವಿಧಿಯ ಸಂಕೇತ. ಇಲ್ಲವೇ ಈ ಅವಕಾಶ ನಿಮ್ಮ ವ್ಯಾಪಾರದಲ್ಲಿ ಬರಬಹುದು. ನಿಮಗೆ ಒಂದು ದೊಡ್ಡ ಒಪ್ಪಂದ ಸಿಗಬಹುದು. ಒಂದು ನೂತನ ಪಾಲುದಾರಿಕೆ ಸಾಧ್ಯವಾಗಬಹುದು ಅಥವಾ ಒಂದು ವಿಸ್ತರಣೆಯ ಅವಕಾಶ ಬರಬಹುದು. ಆರಂಭದಲ್ಲಿ ಇದಕ್ಕೆ ದೊಡ್ಡ ಹೂಡಿಕೆ ಬೇಕಾಗಬಹುದು, ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಕಾಗಬಹುದು ಅಥವಾ ದೊಡ್ಡ ಬದ್ಧತೆ ಮಾಡಬೇಕಾಗಬಹುದು. ಆದರೆ ನೀವು ಇದನ್ನು ಮಾಡಿದರೆ ನಿಮ್ಮ ವ್ಯಾಪಾರ ಹೊಸ ಎತ್ತರಕ್ಕೆ ಏರುತ್ತದೆ. ನಿಮ್ಮ ಆದಾಯ ದ್ವಿಗುಣವಾಗುತ್ತದೆ ಮತ್ತು ನಿಮ್ಮ ಹೆಸರು ಮಾರುಕಟ್ಟೆಯಲ್ಲಿ ಪ್ರಸಿದ್ಧವಾಗುತ್ತದೆ. ಇಲ್ಲವೇ ಈ ಅವಕಾಶ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬರಬಹುದು. ನಿಮಗೆ ವಿದೇಶ ಪ್ರವಾಸದ ಅವಕಾಶ ಬರಬಹುದು, ಉನ್ನತ ಶಿಕ್ಷಣದ ಅವಕಾಶ ಬರಬಹುದು ಅಥವಾ ಜೀವನ ಪಾಲುದಾರರನ್ನು ಭೇಟಿಯಾಗುವ ಅವಕಾಶ ಬರಬಹುದು. ಯಾವುದೇ ಆಗಲಿ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಇದು ಜೀವನದಲ್ಲಿ ಒಮ್ಮೆ ಬರುವ ಅವಕಾಶ. ಇದು ವಿಧಿಯಿಂದ ಬರುವ ಉಡುಗೊರೆ. ಇದು ಗ್ರಹಗಳಿಂದ ಬರುವ ಆಶೀರ್ವಾದ. ಆದರೆ ಈ ಅವಕಾಶವನ್ನು ಪಡೆಯಲು ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ಸುರಕ್ಷತಾ ವಲಯವನ್ನು ಬಿಡಬೇಕು. ನಿಮ್ಮ ಭಯಗಳನ್ನು ಎದುರಿಸಬೇಕು ಮತ್ತು ನಿಮ್ಮ ಧೈರ್ಯವನ್ನು ತೋರಿಸಬೇಕು. ನೀವು ಇದನ್ನು ಮಾಡಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಇದನ್ನು ಮಾಡದಿದ್ದರೆ ನೀವು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುತ್ತೀರಿ. ಆಯ್ಕೆ ನಿಮ್ಮದು, ನಿರ್ಧಾರ ನಿಮ್ಮದು, ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈಗ ನಾನು ನಿಮಗೆ ಆರೋಗ್ಯದ ಬಗ್ಗೆ ಹೇಳುತ್ತೇನೆ. ಏಕೆಂದರೆ ಆರೋಗ್ಯವಿಲ್ಲದೆ ಎಲ್ಲವೂ ವ್ಯರ್ಥ. ಈ ಕಾಲಘಟ್ಟದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ನಿಮ್ಮಲ್ಲಿ ಕೆಲವರಿಗೆ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ತಲೆನೋವು ಇರಬಹುದು,
ದೇಹ ನೋವು ಇರಬಹುದು ಅಥವಾ ಆಯಾಸ ಅನಿಸಬಹುದು. ಇವು ಗಂಭೀರವಲ್ಲ, ಆದರೆ ಇವನ್ನು ನಿರ್ಲಕ್ಷಿಸಬಾರದು. ನೀವು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು, ಸರಿಯಾಗಿ ತಿನ್ನಬೇಕು ಮತ್ತು ಸರಿಯಾಗಿ ನಿದ್ರೆ ಮಾಡಬೇಕು. ಆಗ ಈ ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತವೆ. ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆಯೂ ಎಚ್ಚರವಾಗಿರಬೇಕು. ಈ ಕಾಲದಲ್ಲಿ ನಿಮಗೆ ಒತ್ತಡ ಹೆಚ್ಚಾಗಬಹುದು, ಆತಂಕ ಹೆಚ್ಚಾಗಬಹುದು ಅಥವಾ ಚಿಂತೆಗಳು ಹೆಚ್ಚಾಗಬಹುದು. ಇವು ಸಹಜ, ಆದರೆ ಇವನ್ನು ನಿಯಂತ್ರಿಸಬೇಕು. ನೀವು ಧ್ಯಾನ ಮಾಡಿ, ಯೋಗ ಮಾಡಿ ಅಥವಾ ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಆಗ ನೀವು ಎಲ್ಲಾ ಸಮಸ್ಯೆಗಳನ್ನು ಎದುರಿಸಬಲ್ಲಿರಿ, ಎಲ್ಲಾ ಸವಾಲುಗಳನ್ನು ಜಯಿಸಬಲ್ಲಿರಿ ಮತ್ತು ಎಲ್ಲಾ ಅಡಚಣೆಗಳನ್ನು ದಾಟಬಲ್ಲಿರಿ. ತುಲಾ ರಾಶಿಯವರೇ, ಈಗ ನಾನು ನಿಮಗೆ ಎರಡನೇ ದೊಡ್ಡ ಘಟನೆಯ ಬಗ್ಗೆ ಹೇಳುತ್ತೇನೆ. ಈ ಘಟನೆ ನಿಮ್ಮ ಜೀವನದಲ್ಲಿ அடுத்த 30 ದಿನಗಳಲ್ಲಿ ನಡೆಯಲಿದೆ. ಇದು ಒಂದು ನಿರ್ಣಾಯಕ ಕ್ಷಣ, ಒಂದು ಮಹತ್ವದ ತಿರುವು, ಒಂದು ಶಕ್ತಿಶಾಲಿ ಬದಲಾವಣೆ. ಈ ಕ್ಷಣದಲ್ಲಿ ನೀವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ, ನಿಮ್ಮ ದಾರಿಯನ್ನು ನಿರ್ಧರಿಸುತ್ತದೆ ಮತ್ತು ನಿಮ್ಮ ವಿಧಿಯನ್ನು ನಿರ್ಧರಿಸುತ್ತದೆ. ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸುಲಭವಿರುವುದಿಲ್ಲ. ಇದು ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸುತ್ತದೆ, ಇದು ನಿಮ್ಮನ್ನು ಗೊಂದಲಕ್ಕೆ ಒಳಪಡಿಸುತ್ತದೆ, ಇದು ನಿಮ್ಮನ್ನು ಸಂದೇಹಕ್ಕೆ ಒಳಪಡಿಸುತ್ತದೆ. ಆದರೆ ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿಯೇ ಇದೆ, ಏಕೆಂದರೆ ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಜವಾಬ್ದಾರಿ, ಇದು ನಿಮ್ಮ ವಿಧಿ. ಈ ನಿರ್ಧಾರ ನಿಮ್ಮ ಕುಟುಂಬದ ಬಗ್ಗೆ ಇರಬಹುದು, ನಿಮ್ಮ ಮಕ್ಕಳ ಬಗ್ಗೆ ಇರಬಹುದು, ನಿಮ್ಮ ತಂದೆ ತಾಯಿಯ ಬಗ್ಗೆ ಇರಬಹುದು ಅಥವಾ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಇರಬಹುದು. ನೀವು ಏನನ್ನಾದರೂ ತ್ಯಾಗ ಮಾಡಬೇಕಾಗಬಹುದು, ಏನನ್ನಾದರೂ ಬಿಟ್ಟುಕೊಡಬೇಕಾಗಬಹುದು ಅಥವಾ ಏನನ್ನಾದರೂ ಬದಲಾಯಿಸಬೇಕಾಗಬಹುದು. ಇದು ನಿಮಗೆ ನೋವು ಕೊಡಬಹುದು, ಇದು ನಿಮ್ಮನ್ನು ಕಣ್ಣೀರು ಸುರಿಸುವಂತೆ ಮಾಡಬಹುದು, ಇದು ನಿಮ್ಮ ಹೃದಯವನ್ನು ಭಾರವಾಗಿಸಬಹುದು. ಆದರೆ ನೀವು ಇದನ್ನು ಮಾಡಬೇಕಾಗಿಯೇ ಇದೆ, ಏಕೆಂದರೆ ಇದು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ, ಇದು ನಿಮ್ಮ ಪ್ರೀತಿಪಾತ್ರರ ಒಳಿತಿಗಾಗಿ, ಇದು ನಿಮ್ಮ ಎಲ್ಲರ ಸಂತೋಷಕ್ಕಾಗಿ. ಅಥವಾ ಈ ನಿರ್ಧಾರ ನಿಮ್ಮ ವೃತ್ತಿಜೀವನದ ಬಗ್ಗೆ ಇರಬಹುದು. ನೀವು ನಿಮ್ಮ ಕೆಲಸವನ್ನು ಬಿಡಬೇಕೆ ಅಥವಾ ಮುಂದುವರಿಸಬೇಕೆ ಎಂದು ನಿರ್ಧರಿಸಬೇಕಾಗಬಹುದು. ನೀವು ಹೊಸ ಕ್ಷೇತ್ರಕ್ಕೆ ಹೋಗಬೇಕೆ ಅಥವಾ ಹಳೆಯದರಲ್ಲಿಯೇ ಉಳಿಯಬೇಕೆ ಎಂದು ನಿರ್ಧರಿಸಬೇಕಾಗಬಹುದು. ನೀವು ಸುರಕ್ಷಿತ ದಾರಿಯನ್ನು ಆರಿಸಬೇಕೆ ಅಥವಾ ರಿಸ್ಕ್ ತೆಗೆದುಕೊಳ್ಳಬೇಕೆ ಎಂದು ನಿರ್ಧರಿಸಬೇಕಾಗಬಹುದು. ಇದು ನಿಮಗೆ ಭಯವನ್ನುಂಟು ಮಾಡಬಹುದು, ಇದು ನಿಮ್ಮನ್ನು ಅನಿಶ್ಚಿತತೆಗೆ ತಳ್ಳಬಹುದು, ಇದು ನಿಮ್ಮನ್ನು ಆತಂಕಕ್ಕೆ ಒಳಪಡಿಸಬಹುದು. ಆದರೆ ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಏಕೆಂದರೆ ಇದು ನಿಮ್ಮ ಬೆಳವಣಿಗೆಗಾಗಿ, ಇದು ನಿಮ್ಮ ಪ್ರಗತಿಗಾಗಿ, ಇದು ನಿಮ್ಮ ಯಶಸ್ಸಿಗಾಗಿ. ನಾನು ನಿಮಗೆ ಏನು ಹೇಳುತ್ತೇನೆಂದರೆ, ಈ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ, ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಿ, ನಿಮ್ಮ ಆತ್ಮದ ಧ್ವನಿಯನ್ನು ಕೇಳಿ. ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ, ಅದು ನಿಮಗೆ ಸತ್ಯವನ್ನು ಹೇಳುತ್ತದೆ, ಅದು ನಿಮ್ಮನ್ನು ಸರಿಯಾದ ನಿರ್ಧಾರಕ್ಕೆ ಕೊಂಡೊಯ್ಯುತ್ತದೆ. ಬೇರೆಯವರ ಅಭಿಪ್ರಾಯಗಳನ್ನು ಕೇಳಿ, ಆದರೆ ನಿರ್ಧಾರ ನಿಮ್ಮದಾಗಿರಬೇಕು. ಬೇರೆಯವರ ಸಲಹೆಗಳನ್ನು ತೆಗೆದುಕೊಳ್ಳಿ, ಆದರೆ ಆಯ್ಕೆ ನಿಮ್ಮದಾಗಿರಬೇಕು. ಬೇರೆಯವರ ಅನುಭವಗಳಿಂದ ಕಲಿಯಿರಿ, ಆದರೆ ಮಾರ್ಗ ನಿಮ್ಮದಾಗಿರಬೇಕು. ಏಕೆಂದರೆ ಈ ನಿರ್ಧಾರದ ಫಲಿತಾಂಶವನ್ನು ಅನುಭವಿಸುವವರು ನೀವು, ಈ ನಿರ್ಧಾರದ ಪರಿಣಾಮವನ್ನು ಅನುಭವಿಸುವವರು ನೀವು, ಮತ್ತು ಈ ನಿರ್ಧಾರದ ಜವಾಬ್ದಾರಿ ನಿಮ್ಮದು. ಈಗ ನಾನು ನಿಮಗೆ ಶಿಕ್ಷಣ ಮತ್ತು ಜ್ಞಾನದ ಬಗ್ಗೆ ಹೇಳುತ್ತೇನೆ, ಏಕೆಂದರೆ ಈ ಕಾಲಘಟ್ಟ ಕಲಿಕೆಗೆ ಅತ್ಯುತ್ತಮ. ಗುರುಗ್ರಹವು ನಿಮ್ಮ ಜ್ಞಾನದ ಮನೆಯಲ್ಲಿ ಬಲವಾಗಿದೆ. ಇದು ನಿಮಗೆ ಕಲಿಯುವ ಶಕ್ತಿಯನ್ನು ಕೊಡುತ್ತಿದೆ, ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಕೊಡುತ್ತಿದೆ ಮತ್ತು ಅರ್ಥಮಾಡಿಕೊಳ್ಳುವ ಬುದ್ಧಿಯನ್ನು ಕೊಡುತ್ತಿದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯದಲ್ಲಿ ನೀವು ಚೆನ್ನಾಗಿ ಓದಬೇಕು, ಗಂಭೀರವಾಗಿ ಅಧ್ಯಯನ ಮಾಡಬೇಕು ಮತ್ತು ಕಠಿಣ ಪರಿಶ್ರಮ ಮಾಡಬೇಕು. ಏಕೆಂದರೆ ಈಗ ನೀವು ಏನು ಕಲಿತರೂ ಅದು ನಿಮ್ಮ ಬುದ್ಧಿಯಲ್ಲಿ ಆಳವಾಗಿ ಬೇರೂರುತ್ತದೆ, ಅದು ನಿಮ್ಮ ಜ್ಞಾನದ ಭಂಡಾರವಾಗುತ್ತದೆ ಮತ್ತು ಅದು ನಿಮ್ಮ ಭವಿಷ್ಯದ ಬಂಡವಾಳವಾಗುತ್ತದೆ. ನೀವು ಉನ್ನತ ಶಿಕ್ಷಣದ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ಸೂಕ್ತ. ನೀವು ಹೊಸ ಕೋರ್ಸ್ ಆರಂಭಿಸಬೇಕೆಂದು ಯೋಚಿಸುತ್ತಿದ್ದರೆ ಆರಂಭಿಸಿ. ನೀವು ವಿದೇಶದಲ್ಲಿ ಓದಬೇಕೆಂದು ಯೋಚಿಸುತ್ತಿದ್ದರೆ ಪ್ರಯತ್ನಿಸಿ,
ಏಕೆಂದರೆ ಗ್ರಹಗಳು ನಿಮ್ಮ ಪರವಾಗಿವೆ. ನಿಮಗೆ ಸ್ಕಾಲರ್ಶಿಪ್ ಸಿಗಬಹುದು, ನಿಮಗೆ ಪ್ರವೇಶ ಸಿಗಬಹುದು, ಅಥವಾ ನಿಮಗೆ ಹಣಕಾಸು ಸಹಾಯ ಸಿಗಬಹುದು. ಆದ್ದರಿಂದ ಭಯಪಡದೆ ಮುಂದೆ ಹೋಗಿ, ಧೈರ್ಯದಿಂದ ಪ್ರಯತ್ನಿಸಿ ಮತ್ತು ನಿಮ್ಮ ಕನಸುಗಳನ್ನು ನಿಜ ಮಾಡಿ. ನೀವು ಈಗಾಗಲೇ ಕೆಲಸ ಮಾಡುತ್ತಿದ್ದರೂ ನೀವು ಹೊಸ ಕೌಶಲ್ಯಗಳನ್ನು ಕಲಿಯಬೇಕು, ಹೊಸ ತಂತ್ರಜ್ಞಾನಗಳನ್ನು ಕಲಿಯಬೇಕು ಮತ್ತು ಹೊಸ ವಿಷಯಗಳನ್ನು ಕಲಿಯಬೇಕು. ಏಕೆಂದರೆ ಈ ಜಗತ್ತು ವೇಗವಾಗಿ ಬದಲಾಗುತ್ತಿದೆ ಮತ್ತು ನೀವು ಬದಲಾವಣೆಯೊಂದಿಗೆ ಬದಲಾಗಬೇಕು. ನೀವು ನಿಲ್ಲಿಸಿದರೆ ನೀವು ಹಿಂದೆ ಉಳಿಯುತ್ತೀರಿ, ನೀವು ಮುಂದುವರಿದರೆ ನೀವು ಮುನ್ನಡೆಯುತ್ತೀರಿ. ಆಯ್ಕೆ ನಿಮ್ಮದು. ವಿದೇಶ ಪ್ರವಾಸದ ಬಗ್ಗೆ ಹೇಳುವುದಾದರೆ, ಈ ಕಾಲಘಟ್ಟದಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಬರುತ್ತಿವೆ. ಅದು ಕೆಲಸಕ್ಕಾಗಿ ಇರಬಹುದು, ಶಿಕ್ಷಣಕ್ಕಾಗಿ ಇರಬಹುದು, ಅಥವಾ ವ್ಯಾಪಾರಕ್ಕಾಗಿ ಇರಬಹುದು. ರಾಹು ಕೇತುವಿನ ಸ್ಥಾನದಿಂದಾಗಿ ವಿದೇಶ ಸಂಬಂಧವು ಬಲವಾಗಿದೆ. ಈ ಅವಕಾಶವನ್ನು ಬಳಸಿಕೊಳ್ಳಿ. ವಿದೇಶ ಪ್ರವಾಸವು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ, ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸುತ್ತದೆ. ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ತುಲಾ ರಾಶಿಯವರೇ, ಈಗ ನಾನು ನಿಮಗೆ 3ನೇ ಮತ್ತು ಅತ್ಯಂತ ಮಹತ್ವದ ಘಟನೆಯ ಬಗ್ಗೆ ಹೇಳುತ್ತೇನೆ. ಈ ಘಟನೆ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದೆ. ಈ ಘಟನೆ ನಿಮ್ಮ ಆಂತರಿಕ ಪ್ರಪಂಚಕ್ಕೆ ಸಂಬಂಧಿಸಿದೆ. ಈ ಘಟನೆ ನಿಮ್ಮ ಆತ್ಮ ಜಾಗೃತಿಗೆ ಸಂಬಂಧಿಸಿದೆ. அடுத்த 30 ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿಯಾಗಲಿದೆ. ನೀವು ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ನೀವು ನಿಮ್ಮ ಅಸ್ತಿತ್ವದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳುತ್ತೀರಿ ಮತ್ತು ನೀವು ನಿಮ್ಮ ಆತ್ಮದ ನಿಜವಾದ ಶಕ್ತಿಯನ್ನು ಅನುಭವಿಸುತ್ತೀರಿ. ಈ ಜಾಗೃತಿ ಹಠಾತ್ತಾಗಿ ಆಗಬಹುದು, ಇದು ಒಂದು ಘಟನೆಯ ಮೂಲಕ ಆಗಬಹುದು, ಇದು ಒಂದು ಅನುಭವದ ಮೂಲಕ ಆಗಬಹುದು, ಅಥವಾ ಇದು ಒಂದು ಸಾಕ್ಷಾತ್ಕಾರದ ಮೂಲಕ ಆಗಬಹುದು. ಆದರೆ ಇದು ಖಂಡಿತವಾಗಿ ಆಗುತ್ತದೆ ಮತ್ತು ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ಆಧ್ಯಾತ್ಮಿಕ ಜಾಗೃತಿಯ ನಂತರ ನೀವು ಜಗತ್ತನ್ನು ಬೇರೆ ರೀತಿಯಲ್ಲಿ ನೋಡುತ್ತೀರಿ, ನೀವು ಜನರನ್ನು ಬೇರೆ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುತ್ತೀರಿ, ನೀವು ಸಂಬಂಧಗಳನ್ನು ಬೇರೆ ರೀತಿಯಲ್ಲಿ ಅನುಭವಿಸುತ್ತೀರಿ ಮತ್ತು ನೀವು ನಿಮ್ಮನ್ನೇ ಬೇರೆ ರೀತಿಯಲ್ಲಿ ಗುರುತಿಸುತ್ತೀರಿ. ನಿಮ್ಮ ಆದ್ಯತೆಗಳು ಬದಲಾಗುತ್ತವೆ, ನಿಮ್ಮ ಮೌಲ್ಯಗಳು ಬದಲಾಗುತ್ತವೆ ಮತ್ತು ನಿಮ್ಮ ಗುರಿಗಳು ಬದಲಾಗುತ್ತವೆ. ನೀವು ಭೌತಿಕ ವಿಷಯಗಳಿಗಿಂತ ಆಧ್ಯಾತ್ಮಿಕ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರಿ. ನೀವು ಬಾಹ್ಯ ಸಂತೋಷಕ್ಕಿಂತ ಆಂತರಿಕ ಶಾಂತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರಿ ಮತ್ತು ನೀವು ಲಾಭಕ್ಕಿಂತ ಉದ್ದೇಶಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರಿ. ಈ ಆಧ್ಯಾತ್ಮಿಕ ಜಾಗೃತಿಯು ನಿಮ್ಮನ್ನು ದೇವರ ಹತ್ತಿರ ಕರೆದೊಯ್ಯುತ್ತದೆ. ನೀವು ಧ್ಯಾನದತ್ತ ಆಕರ್ಷಿತರಾಗುತ್ತೀರಿ, ನೀವು ಯೋಗದತ್ತ ಆಕರ್ಷಿತರಾಗುತ್ತೀರಿ, ನೀವು ಪೂಜೆಯತ್ತ ಆಕರ್ಷಿತರಾಗುತ್ತೀರಿ, ನೀವು ದೇವಸ್ಥಾನಗಳಿಗೆ ಹೋಗಲು ಇಚ್ಛಿಸುತ್ತೀರಿ, ನೀವು ಪವಿತ್ರ ಸ್ಥಳಗಳಿಗೆ ಹೋಗಲು ಇಚ್ಛಿಸುತ್ತೀರಿ ಮತ್ತು ನೀವು ಆಧ್ಯಾತ್ಮಿಕ ಗುರುಗಳನ್ನು ಭೇಟಿಯಾಗಲು ಇಚ್ಛಿಸುತ್ತೀರಿ. ಈ ಎಲ್ಲ ವಿಷಯಗಳು ನಿಮ್ಮ ಆತ್ಮದ ಆಹ್ವಾನ. ನಿಮ್ಮ ಆತ್ಮ ನಿಮ್ಮನ್ನು ಉನ್ನತ ಲೋಕಕ್ಕೆ ಕರೆಯುತ್ತಿದೆ. ನಿಮ್ಮ ಆತ್ಮ ನಿಮ್ಮನ್ನು ದಿವ್ಯ ಅನುಭವಕ್ಕೆ ಕರೆಯುತ್ತಿದೆ. ನಿಮ್ಮ ಆತ್ಮ ನಿಮ್ಮನ್ನು ಪರಮಾತ್ಮನತ್ತ ಕರೆಯುತ್ತಿದೆ. ಈ ಕರೆಯನ್ನು ನಿರ್ಲಕ್ಷಿಸಬೇಡಿ. ಈ ಕರೆಯನ್ನು ಕೇಳಿ. ಈ ಕರೆಗೆ ಪ್ರತಿಕ್ರಿಯಿಸಿ. ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸವನ್ನು ಆರಂಭಿಸಿ. ಪ್ರತಿದಿನ ಧ್ಯಾನ ಮಾಡಿ, ಪ್ರತಿದಿನ ಪ್ರಾರ್ಥನೆ ಮಾಡಿ ಮತ್ತು ಪ್ರತಿದಿನ ದೇವರನ್ನು ನೆನಪಿಸಿಕೊಳ್ಳಿ. ಇದು ನಿಮ್ಮ ಜೀವನವನ್ನು ಪರಿವರ್ತಿಸುತ್ತದೆ. ಇದು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ಇದು ನಿಮ್ಮ ಆತ್ಮವನ್ನು ಉನ್ನತಗೊಳಿಸುತ್ತದೆ. ಈಗ ನಾನು ನಿಮಗೆ ಸವಾಲುಗಳು ಮತ್ತು ಗುಪ್ತ ಅಪಾಯಗಳ ಬಗ್ಗೆ ಹೇಳಬೇಕಾಗಿದೆ. ಏಕೆಂದರೆ ಪ್ರತಿಯೊಂದು ಅವಕಾಶದೊಂದಿಗೆ ಸವಾಲುಗಳು ಬರುತ್ತವೆ, ಪ್ರತಿಯೊಂದು ಯೋಗದೊಂದಿಗೆ ಅಡಚಣೆಗಳು ಬರುತ್ತವೆ. ಈ ಕಾಲಘಟ್ಟದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಶನಿದೇವರ ಪ್ರಭಾವದಿಂದಾಗಿ ನಿಮಗೆ ಕೆಲವು ತೊಂದರೆಗಳು ಬರಬಹುದು. ನಿಮ್ಮ ಕೆಲಸದಲ್ಲಿ ವಿಳಂಬಗಳು ಆಗಬಹುದು, ನಿಮ್ಮ ಯೋಜನೆಗಳಲ್ಲಿ ಅಡಚಣೆಗಳು ಬರಬಹುದು, ಅಥವಾ ನಿಮ್ಮ ಪ್ರಯತ್ನಗಳಲ್ಲಿ ಕಷ್ಟಗಳು ಬರಬಹುದು. ಆದರೆ ಇವು ತಾತ್ಕಾಲಿಕವಾದವು. ಇವು ನಿಮ್ಮನ್ನು ಪರೀಕ್ಷಿಸಲು ಬಂದಿವೆ. ಇವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬಂದಿವೆ, ನಿಮ್ಮ ದೃಢತೆಯನ್ನು ಪರೀಕ್ಷಿಸಲು ಬಂದಿವೆ ಮತ್ತು ನಿಮ್ಮ ವಿಶ್ವಾಸವನ್ನು ಪರೀಕ್ಷಿಸಲು ಬಂದಿವೆ. ನೀವು ಈ ಸವಾಲುಗಳಿಗೆ ಭಯಪಡಬಾರದು. ನೀವು ಹತಾಶರಾಗಬಾರದು. ನೀವು ಎಂದಿಗೂ ಬಿಟ್ಟುಕೊಡಬಾರದು. ಏಕೆಂದರೆ ಈ ಸವಾಲುಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ. ಅವು ನಿಮ್ಮನ್ನು ಬಲಗೊಳಿಸಲು ಬಂದಿವೆ. ಅವು ನಿಮ್ಮನ್ನು ಮುರಿಯಲು ಬಂದಿಲ್ಲ. ಅವು ನಿಮ್ಮನ್ನು ರೂಪಿಸಲು ಬಂದಿವೆ.
ಅವು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ. ಅವು ನಿಮ್ಮನ್ನು ನಿರ್ಮಾಣ ಮಾಡಲು ಬಂದಿವೆ. ಆದ್ದರಿಂದ ಈ ಸವಾಲುಗಳನ್ನು ಸ್ವೀಕರಿಸಿ, ಇವನ್ನು ಎದುರಿಸಿ ಮತ್ತು ಇವನ್ನು ಜಯಿಸಿ. ಕೆಲವು ಗುಪ್ತ ಅಪಾಯಗಳ ಬಗ್ಗೆಯೂ ನಾನು ನಿಮಗೆ ಎಚ್ಚರಿಕೆ ನೀಡಬೇಕಾಗಿದೆ. ರಾಹು ಕೇತುವಿನ ಪ್ರಭಾವದಿಂದಾಗಿ ಕೆಲವು ಜನರು ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನಿಸಬಹುದು, ನಿಮ್ಮನ್ನು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು, ಅಥವಾ ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸಬಹುದು. ಆದ್ದರಿಂದ ಎಚ್ಚರವಾಗಿರಿ, ಜಾಗರೂಕರಾಗಿರಿ ಮತ್ತು ಬುದ್ಧಿವಂತರಾಗಿರಿ. ಯಾರನ್ನಾದರೂ ಅಂಧವಾಗಿ ನಂಬಬೇಡಿ, ಯಾವುದನ್ನಾದರೂ ಅಂಧವಾಗಿ ಒಪ್ಪಿಕೊಳ್ಳಬೇಡಿ ಮತ್ತು ಯಾವುದರಲ್ಲಿಯೂ ಅಂಧವಾಗಿ ಹೂಡಿಕೆ ಮಾಡಬೇಡಿ. ಎಲ್ಲವನ್ನೂ ಪರಿಶೀಲಿಸಿ, ಎಲ್ಲವನ್ನೂ ಪರೀಕ್ಷಿಸಿ ಮತ್ತು ಎಲ್ಲವನ್ನೂ ಖಚಿತಪಡಿಸಿಕೊಳ್ಳಿ. ಆಗ ಮಾತ್ರ ನೀವು ಸುರಕ್ಷಿತರಾಗಿರುತ್ತೀರಿ. ತುಲಾ ರಾಶಿಯವರೇ, ಈಗ ನಾನು ನಿಮಗೆ ಪರಿಹಾರಗಳು ಮತ್ತು ಉಪಾಯಗಳ ಬಗ್ಗೆ ಹೇಳುತ್ತೇನೆ. ಏಕೆಂದರೆ ಜ್ಯೋತಿಷ್ಯ ಕೇವಲ ಭವಿಷ್ಯವನ್ನು ಹೇಳುವುದಲ್ಲ, ಅದು ಪರಿಹಾರಗಳನ್ನು ಕೊಡುವುದೂ ಆಗಿದೆ. ಗ್ರಹಗಳ ದುಷ್ಪರಿಣಾಮಗಳಿಂದ ರಕ್ಷಿಸಲು ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ಉಪಾಯಗಳಿವೆ. ಈ ಉಪಾಯಗಳನ್ನು ನೀವು ಶ್ರದ್ಧೆಯಿಂದ ಮಾಡಿದರೆ ಎಲ್ಲಾ ಅಡಚಣೆಗಳು ದೂರವಾಗುತ್ತವೆ, ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮೊದಲನೆಯದಾಗಿ, ನೀವು ಪ್ರತಿದಿನ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಏಕೆಂದರೆ ತುಲಾ ರಾಶಿಗೆ ಶುಕ್ರಗ್ರಹ ಅಧಿಪತಿ ಮತ್ತು ಶುಕ್ರಗ್ರಹವು ಲಕ್ಷ್ಮೀ ದೇವಿಯ ಪ್ರತಿನಿಧಿ. ಪ್ರತಿದಿನ ಸಂಜೆ ದೀಪ ಹಚ್ಚಿ, ಲಕ್ಷ್ಮೀ ಅಷ್ಟೋತ್ತರ ಪಾಠ ಮಾಡಿ ಮತ್ತು ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಬರುತ್ತದೆ, ನಿಮ್ಮ ಜೀವನದಲ್ಲಿ ಸಂಪತ್ತು ಬರುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಸುಖ ಸಮೃದ್ಧಿ ಬರುತ್ತದೆ. ಎರಡನೆಯದಾಗಿ, ನೀವು ಶನಿವಾರದಂದು ಹನುಮಂತನನ್ನು ಪೂಜಿಸಿ. ಶನಿದೇವರ ದುಷ್ಪರಿಣಾಮಗಳಿಂದ ರಕ್ಷಿಸಲು ಹನುಮಂತನೇ ಉತ್ತಮ ರಕ್ಷಕ. ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮ ಚಾಲೀಸ ಪಾಠ ಮಾಡಿ ಮತ್ತು ತೈಲ ಅಭಿಷೇಕ ಮಾಡಿ. ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ, ನಿಮ್ಮ ಎಲ್ಲಾ ಶತ್ರುಗಳು ದೂರವಾಗುತ್ತಾರೆ ಮತ್ತು ನಿಮ್ಮ ಎಲ್ಲಾ ಅಡಚಣೆಗಳು ನಿವಾರಣೆಯಾಗುತ್ತವೆ. ಮೂರನೆಯದಾಗಿ, ನೀವು ದಾನ ಮಾಡಿ. ದಾನವು ಅತ್ಯಂತ ಶಕ್ತಿಶಾಲಿ ಉಪಾಯ. ಪ್ರತಿ ಶುಕ್ರವಾರ ಬಡವರಿಗೆ ಆಹಾರ ದಾನ ಮಾಡಿ, ಅಗತ್ಯವಿರುವವರಿಗೆ ವಸ್ತ್ರ ದಾನ ಮಾಡಿ ಮತ್ತು ಅನಾಥರಿಗೆ ಸಹಾಯ ಮಾಡಿ. ಇದರಿಂದ ನಿಮ್ಮ ಪುಣ್ಯ ಹೆಚ್ಚಾಗುತ್ತದೆ, ನಿಮ್ಮ ಕರ್ಮ ಶುದ್ಧವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ಸುರಿಯುತ್ತವೆ. ನಾಲ್ಕನೆಯದಾಗಿ, ನೀವು ಪೂರ್ವಜ ಆರಾಧನೆ ಮಾಡಿ. ನಿಮ್ಮ ಪಿತೃಗಳನ್ನು ನೆನಪಿಸಿಕೊಳ್ಳಿ. ಅಮಾವಾಸ್ಯೆಯೆಂದು ಪಿತೃಗಳಿಗೆ ತರ್ಪಣ ಮಾಡಿ, ಅವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥಿಸಿ. ಇದರಿಂದ ಪಿತೃ ದೋಷ ನಿವಾರಣೆಯಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ಬರುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ಬರುತ್ತದೆ. ಐದನೆಯದಾಗಿ, ನೀವು ಮಂತ್ರ ಜಪ ಮಾಡಿ. ಶುಕ್ರಗ್ರಹದ ಮಂತ್ರವಾದ ಓಂ ಶುಂ ಶುಕ್ರಾಯ ನಮಃ ಎಂಬುದನ್ನು ಪ್ರತಿದಿನ 21 ಬಾರಿ ಜಪಿಸಿ. ಇದನ್ನು ಶುಕ್ರವಾರದಂದು 108 ಬಾರಿ ಜಪಿಸಿದರೆ ಇನ್ನೂ ಉತ್ತಮ. ಇದರಿಂದ ಶುಕ್ರಗ್ರಹದ ಶಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ವ್ಯಕ್ತಿತ್ವ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ. ಆರನೆಯದಾಗಿ, ನೀವು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ. ಈ ಸಮಯದಲ್ಲಿ ನೀವು ಯಾವುದಾದರೂ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋಗಿ, ಪುಣ್ಯ ತೀರ್ಥಕ್ಕೆ ಹೋಗಿ ಅಥವಾ ಆಧ್ಯಾತ್ಮಿಕ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ ಮತ್ತು ಆಶೀರ್ವಾದ ಪಡೆದುಕೊಳ್ಳಿ. ಇದರಿಂದ ನಿಮ್ಮ ಆತ್ಮ ಶುದ್ಧವಾಗುತ್ತದೆ, ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಜೀವನ ಪವಿತ್ರವಾಗುತ್ತದೆ. ಈಗ ನಾನು ನಿಮಗೆ ಒಂದು ಅಪರೂಪದ ಮಾತನ್ನು ಹೇಳುತ್ತೇನೆ. ಈ ಕಾಲಘಟ್ಟದಲ್ಲಿ ಒಂದು ಅದ್ಭುತ ಘಟನೆ ನಡೆಯಲಿದೆ. ಇದು 150 ವರ್ಷಗಳಲ್ಲಿ ಒಮ್ಮೆ ಆಗುವ ಘಟನೆ. ಗುರು ಮತ್ತು ಶನಿ ಗ್ರಹಗಳು ಒಂದು ವಿಶೇಷ ಸ್ಥಾನದಲ್ಲಿ ಕೂಡುತ್ತಿವೆ. ಇದರಿಂದ ತುಲಾ ರಾಶಿಗೆ ಒಂದು ಮಹಾಯೋಗ ಸೃಷ್ಟಿಯಾಗುತ್ತಿದೆ. ಈ ಮಹಾಯೋಗವು 100% ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಈ ಶಕ್ತಿಯು ಅಗಾಧ, ಈ ಶಕ್ತಿಯು ಅಸಾಧಾರಣ, ಈ ಶಕ್ತಿಯು ಅಪರೂಪ. ಆದರೆ ಈ ಶಕ್ತಿಯನ್ನು ಪಡೆಯಲು ನೀವು ತಯಾರಾಗಿರಬೇಕು, ನೀವು ಪಾತ್ರರಾಗಿರಬೇಕು ಮತ್ತು ನೀವು ಯೋಗ್ಯರಾಗಿರಬೇಕು. ನಿಮ್ಮ ಕರ್ಮ ಶುದ್ಧವಾಗಿರಬೇಕು, ನಿಮ್ಮ ಮನಸ್ಸು ಪವಿತ್ರವಾಗಿರಬೇಕು ಮತ್ತು ನಿಮ್ಮ ಹೃದಯ ನಿರ್ಮಲವಾಗಿರಬೇಕು. ಆಗ ಮಾತ್ರ ಈ ಮಹಾಯೋಗದ ಶಕ್ತಿ ನಿಮ್ಮದಾಗುತ್ತದೆ. ಆಗ ಮಾತ್ರ ಈ ದಿವ್ಯ ಆಶೀರ್ವಾದ ನಿಮ್ಮದಾಗುತ್ತದೆ. ತುಲಾ ರಾಶಿಯವರೇ, ಈಗ ನಾನು ನನ್ನ ಮಾತನ್ನು ಮುಗಿಸುವ ಸಮಯ ಬಂದಿದೆ. ಆದರೆ ಮುಗಿಸುವ ಮೊದಲು ನಾನು ನಿಮಗೆ ಕೆಲವು ಮಹತ್ವದ ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಮೊದಲನೆಯದಾಗಿ,
ನೀವು ಎಂದಿಗೂ ಭಯಪಡಬೇಡಿ. ಭಯವು ನಿಮ್ಮ ಶತ್ರು. ಭಯವು ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತದೆ. ಭಯವು ನಿಮ್ಮ ಯಶಸ್ಸನ್ನು ತಡೆಯುತ್ತದೆ. ಆದ್ದರಿಂದ ಧೈರ್ಯದಿಂದ ಮುಂದೆ ಹೋಗಿ, ನಿರ್ಭಯವಾಗಿ ಬದುಕಿ ಮತ್ತು ಸಾಹಸದಿಂದ ನಿಮ್ಮ ಗುರಿಗಳನ್ನು ಸಾಧಿಸಿ. ಎರಡನೆಯದಾಗಿ, ನೀವು ಎಂದಿಗೂ ನಂಬಿಕೆ ಕಳೆದುಕೊಳ್ಳಬೇಡಿ. ನಂಬಿಕೆಯೇ ನಿಮ್ಮ ಶಕ್ತಿ. ನಂಬಿಕೆಯೇ ನಿಮ್ಮ ಬಲ. ನಂಬಿಕೆಯೇ ನಿಮ್ಮ ಆಧಾರ. ದೇವರಲ್ಲಿ ನಂಬಿಕೆ ಇರಲಿ, ನಿಮ್ಮಲ್ಲಿ ನಂಬಿಕೆ ಇರಲಿ ಮತ್ತು ಭವಿಷ್ಯದಲ್ಲಿ ನಂಬಿಕೆ ಇರಲಿ. ಈ ನಂಬಿಕೆಯೇ ನಿಮ್ಮನ್ನು ಎಲ್ಲಾ ಕಷ್ಟಗಳಿಂದ ರಕ್ಷಿಸುತ್ತದೆ, ಎಲ್ಲಾ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಮತ್ತು ಎಲ್ಲಾ ಅಡಚಣೆಗಳಿಂದ ರಕ್ಷಿಸುತ್ತದೆ. ಮೂರನೆಯದಾಗಿ, ನೀವು ಸಕಾರಾತ್ಮಕರಾಗಿರಿ. ಸಕಾರಾತ್ಮಕ ಚಿಂತನೆಯೇ ಸಕಾರಾತ್ಮಕ ಜೀವನವನ್ನು ಸೃಷ್ಟಿಸುತ್ತದೆ. ಸಕಾರಾತ್ಮಕ ಮಾತುಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಮತ್ತು ಸಕಾರಾತ್ಮಕ ಕ್ರಿಯೆಗಳು ಸಕಾರಾತ್ಮಕ ಅನುಭವಗಳನ್ನು ಕೊಡುತ್ತವೆ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ, ಸಕಾರಾತ್ಮಕವಾಗಿ ಮಾತನಾಡಿ ಮತ್ತು ಸಕಾರಾತ್ಮಕವಾಗಿ ವರ್ತಿಸಿ. ನಾಲ್ಕನೆಯದಾಗಿ, ನೀವು ಕೃತಜ್ಞರಾಗಿರಿ. ಕೃತಜ್ಞತೆಯೇ ಅತ್ಯಂತ ಶಕ್ತಿಶಾಲಿ ಶಕ್ತಿ. ನಿಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಿ. ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞರಾಗಿರಿ ಮತ್ತು ನಿಮ್ಮೊಂದಿಗಿರುವವರಿಗೆ ಕೃತಜ್ಞರಾಗಿರಿ. ಈ ಕೃತಜ್ಞತೆಯ ಭಾವನೆಯೇ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಆಶೀರ್ವಾದಗಳನ್ನು ತರುತ್ತದೆ, ಇನ್ನೂ ಹೆಚ್ಚು ಸಂತೋಷವನ್ನು ತರುತ್ತದೆ ಮತ್ತು ಇನ್ನೂ ಹೆಚ್ಚು ಸಮೃದ್ಧಿಯನ್ನು ತರುತ್ತದೆ. ತುಲಾ ರಾಶಿಯವರೇ, ನನ್ನ ಹೃದಯದಿಂದ ನಾನು ನಿಮಗೆ ಆಶೀರ್ವದಿಸುತ್ತೇನೆ. ನಿಮ್ಮ ಜೀವನ ಸುಖ ಸಮೃದ್ಧಿಯಿಂದ ತುಂಬಲಿ. ನಿಮ್ಮ ಮನೆ ಐಶ್ವರ್ಯದಿಂದ ತುಂಬಲಿ. ನಿಮ್ಮ ಕುಟುಂಬ ಶಾಂತಿಯಿಂದ ತುಂಬಲಿ. ನಿಮ್ಮ ಹೃದಯ ಪ್ರೀತಿಯಿಂದ ತುಂಬಲಿ ಮತ್ತು ನಿಮ್ಮ ಆತ್ಮ ಆನಂದದಿಂದ ತುಂಬಲಿ. ಎಲ್ಲಾ ಗ್ರಹಗಳು ನಿಮ್ಮ ಪರವಾಗಿರಲಿ. ಎಲ್ಲಾ ದೇವತೆಗಳು ನಿಮ್ಮನ್ನು ರಕ್ಷಿಸಲಿ ಮತ್ತು ಎಲ್ಲಾ ಶಕ್ತಿಗಳು ನಿಮಗೆ ಅನುಕೂಲವಾಗಿರಲಿ. ಈ ವಿಷಯಗಳನ್ನು ನೆನಪಿಟ್ಟುಕೊಂಡು ಈ ಸೂಚನೆಗಳನ್ನು ಅನುಸರಿಸಿ ಮತ್ತು ಈ ಉಪಾಯಗಳನ್ನು ಮಾಡಿ. ಆಗ ನಿಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತದೆ. ನಿಮ್ಮ ಭವಿಷ್ಯ ಖಂಡಿತವಾಗಿ ಉಜ್ವಲವಾಗುತ್ತದೆ ಮತ್ತು ನಿಮ್ಮ ವಿಧಿ ಖಂಡಿತವಾಗಿ ಸುಂದರವಾಗುತ್ತದೆ. ಓಂ ಶಾಂತಿಯ ಶಾಂತಿಗ ಶಾಂತಿಯೇ. ನಿಮ್ಮ ಜೀವನದಲ್ಲಿ ಎಲ್ಲಾ ಮಂಗಳಗಳು ತುಂಬಲಿ, ಎಲ್ಲಾ ಸಿದ್ಧಿಗಳು ತುಂಬಲಿ ಮತ್ತು ಎಲ್ಲಾ ಯಶಸ್ಸುಗಳು ತುಂಬಲಿ. ಧನ್ಯವಾದಗಳು. ನಮಸ್ಕಾರ.